ನಮಸ್ಕಾರ ಎಲ್ಲರಿಗೂ. ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತು ವಾಕ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ತುಂಬಾ ಫ್ರೆಶ್ ಆಗಿರೋ ಮೆಂತ್ಯದ ಸೊಪ್ಪು ನೋಡಿದೆ. ಅದನ್ನು ನೋಡಿದ್ಮೇಲೆ ಚೆನ್ನಾಗಿರೋದು ಏನಾದರೂ ಒಂದು ಡಿಶ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಾಗೆ ಹೆಸರು ಕಾಳು ಮೊಳಕೆ ಕಟ್ಟಿಟ್ಟಿದ್ದೆ ನೋಡಿ. ಇದೊಂದು 1/4 kg ಅಷ್ಟು ಹೆಸರು ಕಾಳೇನೆ ಮೊಳಕೆ ಕಟ್ಟಿಟ್ಟಿದ್ದೆ. ಸೊ ಮೆಂತ್ಯ ಸೊಪ್ಪು ತೊಗೊಂಬಂದೆ. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಒಂದು ಎಲೆ ಕೂಡ ಬಿಡ್ದಂಗೆ ಬಿಡಿಸ್ದೆ. ಅಷ್ಟು ಚೆನ್ನಾಗಿತ್ತು. ಯಾವುದು ಒಂದು ಎಲೆ ಕೂಡ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ನೋಡಿ, ಬಿಡಿಸ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತು. ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಹೀಗೆ ಎಲ್ಲ ಬಿಡಿಸಿಟ್ಕೊಂಬಿಡೋಣ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹೀಗೆ ಎಲ್ಲ ಮೆಂತ್ಯ ಸೊಪ್ಪನ್ನು ಬಿಡಿಸಿದ್ದೀನಿ. ಕಡ್ಡಿ ಮಾತ್ರ ತೋರಿಸ್ತೀನಿ ನೋಡಿ. ಕಡ್ಡಿನಲ್ಲಿ ಒಂದು ಸೊಪ್ಪು ಕೂಡ ಒಂದು ದಳ ಕೂಡ ಬಿಟ್ಟಿಲ್ಲ ಅದರಲ್ಲಿ. ಅಷ್ಟರ ಮಟ್ಟಿಗೆ ಬಿಡಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮತ್ತು ಒಂದು 10 ನಿಮಿಷ ಇಡೋಣ. ಆವಾಗ ಸೊಪ್ಪಲ್ಲಿ ಏನಾದರೂ ಇದ್ದರೆ ಹೊಟ್ಟೋಗುತ್ತೆ. ಸೊ ನಾನು ಸಾಮಾನ್ಯ ಎಲ್ಲದಕ್ಕೂ ಉಪ್ಪು ಹಾಕಿ ತೊಳೆಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ಈಗ ಒಂದು 5 ಸಣ್ಣ ಟೊಮೆಟೊ ಇತ್ತು, ಇದನ್ನೇ ತೊಗೊಂಡಿದ್ದೀನಿ. ಇದನ್ನು ಹೆಚ್ಚಿಟ್ಕೊಳ್ಳೋಣ, ಸಣ್ಣಕ್ಕೆ ಹೆಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ಮಾಡಿ ಸ್ನೇಹಿತರೆ. ಇದು ರೊಟ್ಟಿಗೆ, ಅನ್ನಕ್ಕೆ. ಈಗ ಒಂದು 50 ಗ್ರಾಮ್ಗಿನ್ನೂ ಕಡಿಮೆ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಸಣ್ಣ ಲೋಟದಲ್ಲಿ 2 ಲೋಟ ನೀರು ಹಾಕಿ, ತೊಗರಿಬೇಳೆ ಒಂಥರ ತುಂಬಾ ನುಣ್ಣಕ್ಕೆ ಬೆಂದಿರಬಾರ್ದು ಮತ್ತು ತುಂಬ ಕಾಳುಗಳಾಗೂ ಇರಬಾರ್ದು, ಆ ಥರ ಬೇಯಿಸ್ಕೋಬೇಕು. ನೋಡಿ, ತೊಗರಿಬೇಳೆ ತೊಳೆಯೋದು ತೋರಿಸ್ತಾ ಇದ್ದೀನಿ. ಬೇಳೆ ಮತ್ತು ಮೊಳಕೆ ಕಾಳು 2 ಹೆಲ್ದಿ ಮಾಡಿ. ಈ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ತೊಗರಿಬೇಳೆ ತೊಳೆಯೋದು ತೋರಿಸ್ತಾ ಇದ್ದೀನಿ. ಈಗ ಅದನ್ನೊಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಬರೀ 2 ಸಣ್ಣ ಲೋಟ ನೀರು ಹಾಕೋಣ. ಕರೆಕ್ಟಾಗಿ ತೊಗರಿಬೇಳೆ ಮುಳುಗಬೇಕು ಮತ್ತು ಬೆಂದಾಗ್ಲೂ ಒಂಚೂರು ನೀರು ಇರಬಾರ್ದು, ಆ ಥರ ಬೇಯಿಸ್ಕೋಬೇಕು. ನೋಡಿ, ತೊಗರಿಬೇಳೆ ಪಾತ್ರೆಗೆ ಹಾಕಿದ್ದೀನಿ. ಸಣ್ಣ ಲೋಟದಲ್ಲಿ 2 ಲೋಟ ನೀರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಒಂಚೂರು ಅರಿಶಿನ ಹಾಕೋಣ, ಹಾಗೆ ಒಂದು ಮಿಳ್ಳೆ ಅಷ್ಟು ತುಪ್ಪ ಹಾಕೋಣ. ಹಾಕ್ಬಿಟ್ಟು ಕುಕ್ಕರಲ್ಲಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಅಷ್ಟಕ್ಕೆ ಸರಿ ಕರೆಕ್ಟಾಗಿ ಬೇಯುತ್ತೆ. ಅರಿಶಿನ ಹಾಕೋದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗುತ್ತೆ ಮಾಡಿ ಸ್ನೇಹಿತರೆ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಬರೀ ಬಾಯಿಗೆ ಹಾಗೇ ತಿನ್ಬೋದು. ನೀವು ತಿಂಡಿ ಬೇಡ ಅಂದರೂ ಇದನ್ನು ಒಂದು ಬೌಲ್ ತಿನ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ಗೊತ್ತೆ. ನೋಡಿ, ಬೇಳೆ ಬೇಯಕ್ಕೆ ಇಡ್ತಾ ಇದ್ದೀನಿ. ಬೇಯಿಸ್ಕೊಳ್ಳೋಣ. ಒಂದು 3 ಕೂಗಷ್ಟು ಬೇಯಿಸ್ಕೊಳ್ಳೋಣ. ಕುಕ್ಕರ್ ಲಿಡ್ ಮುಚ್ಚೋದು ತೋರಿಸ್ತಾ ಇದ್ದೀನಿ. ವಿಜಿಲ್ ಹಾಕ್ತೀನಿ, ವೆಯ್ಟ್ ಹಾಕ್ತೀನಿ, ಸ್ಟವ್ ಮೇಲೆ ಇಡ್ತೀನಿ. ಅದ್ರ ಪಾಡ್ಗದು ಬೇಯಲಿ. ಇವಾಗ ಒಂದು ಬಾಣಲಿ ತೆಗೆದು ಸ್ಟವ್ ಮೇಲೆ ಇಡೋಣ. ಒಂದು 6 ರಿಂದ 7 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ, ಹಾಕೋಣ. ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕೋಣ, ಒಂದು ಅರ್ಧ ಸ್ಪೂನಷ್ಟು. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿಯುವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಲಿ. ಜೀರಿಗೆ ಬೇಗ ಸಿಡಿದ್ಬಿಡುತ್ತೆ, ಅದರಿಂದ ಸಾಸಿವೆ ಒಂದು 2 ನಿಮಿಷ, ಒಂದು 20 ಸೆಕೆಂಡ್ ಆಗುತ್ತೆ. ಸೊ ಇವಾಗ ನೋಡಿ, ಜೀರಿಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳೋಣ. ತುಂಬ ಒಳ್ಳೆ ಘಮ ಘಮ ಅಂತಿರುತ್ತೆ ಮಾಡಿ. ಯಾರು ಬೇಕಾದ್ರೂ ಇಷ್ಟಪಡ್ತಾರೆ ಈ ಪಲ್ಯನ ಮಾಡಿ ಸ್ನೇಹಿತರೆ. ನೋಡಿ, ಈಗ ಒಂದು 2 ಒಣಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಹಿಂಗೆ ಹಾಕೋಣ. ನಾನು LG ಹಿಂಗೆ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಚೆನ್ನಾಗಿ ಒಂದು 20 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಹೊತ್ತೇನು ಬೇಡ, ಸೀಸಬಾರ್ದು. ಅದರಿಂದ ಈಗ ಒಂದು ಚಿಟಿಕೆ ಅರಿಶಿನ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅರಿಶಿನ ಹಾಕಿದ್ದೀನಿ. ಈಗ ಒಂದು 1/4 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳೋಣ. ಕೆಂಪು ಮೆಣಸಿನ್ಕಾಯಿ ಪುಡಿ ಚೆನ್ನಾಗಿ ಒಂದು 10 ಸೆಕೆಂಡು ಹುರಿಯೋಣ. ಮೆಣಸಿನ್ಕಾಯಿ ಪುಡಿನಲ್ಲಿ ಹಸಿ ವಾಸನೆ ಹೋಗಲಿ. ನೋಡಿ, ಈಗ ಹಸಿ ಮೆಣಸಿನ್ಕಾಯಿ ಒಂದು 5-6 ಇಟ್ಕೊಂಡಿದ್ದೀನಿ ನಾನು. ಇದೇನು ಖಾರ ಇಲ್ಲ ಮೆಣಸಿನ್ಕಾಯಿ, ಹಾಗಾಗಿ ಇಷ್ಟು ಹಾಕ್ತಾಯಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ, ಹಾಕ್ಕೊಳ್ಳೋಣ. ಇಲ್ಲಿ ದೊಡ್ಡದು ಈರುಳ್ಳಿ 2 ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಲ್ಲ, ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಬಿಡ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಈರುಳ್ಳಿಗೆ ಒಂಚೂರು ಉಪ್ಪು ಹತ್ಕೊಳ್ಳಿ. ಫ್ರೈ ಮಾಡೋಣ. ಉಪ್ಪು ಬೇಕಾದರೆ ಹಾಕಿ, ಇಲ್ಲದಿರಲಿಲ್ಲ. ನಾನು ಒಂಚೂರು ಈರುಳ್ಳಿ ಮೆತ್ತಗಾಗಲಿ ಅಂತ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋಣ. ಹಾಗೆ ಅಲ್ಲ, ಈಗ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ತೊಳೆದು, ಅದನ್ನು ಹಾಕೋಣ.
ಎಂಥ ಘಮ ಘಮ ಅನ್ನತ್ತೆ ಅಂದರೆ ಮೆಂತ್ಯ ಸೊಪ್ಪು ಬೇಯ್ತಾ ಇದ್ದರೆ 10 ಮನೆಗೆ ವಾಸನೆ ಬರಬೇಕು, ಆ ಥರ ಘಮ ಘಮ ಅನ್ನತ್ತೆ. ಈಗ ಇದನ್ನು ಸೈಡಿಗೆ ಮಾಡಿಬಿಟ್ಟು ಇಲ್ಲಿ ಟೊಮೆಟೊನೂ ಹಾಕ್ಬಿಡೋಣ, ಇಲ್ಲ ಹಾಗೆ ಮೇಲೂ ಹಾಕ್ಕೋಬೋದು. ಟೊಮೆಟೊ ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿ ಒಂದು 10 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ, ಕಡಿಮೆ ಉರಿನಲ್ಲಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಒಂದು ಲಿಡ್ ಮುಚ್ಚೋದು ತೋರಿಸ್ತೀನಿ. ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ, ಚೆನ್ನಾಗಾಗಲಿ ಅದು. ಈಗ ತೋರಿಸ್ತೀನಿ ನೋಡಿ. ಈಗ ನೋಡೋಣ, ನೋಡಿ ಈ ಥರ ಆಗಿದೆ. ಇಷ್ಟ ಆದರೆ ಸಾಕು. ಇದನ್ನು ಮಿಕ್ಸ್ ಮಾಡೋಣ, ಆಮೇಲೆ ಬೇಯ್ತಾ ಬೇಯ್ತಾ ಎಲ್ಲ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಂಗು ಈರುಳ್ಳಿ ಎಲ್ಲ ಸೇರ್ಕೊಂಡು ಎಂಥ ಒಳ್ಳೆ ವಾಸನೆ ಗೊತ್ತಾ, ಸೂಪರಾಗಿದೆ. ಮೆಂತ್ಯದ ಸೊಪ್ಪು ಎಲ್ಲ ಸೇರಿ ನೋಡಿ ಹೀಗೆ ಮಿಕ್ಸ್ ಮಾಡೋಣ. ಈಗ ಕಾಳು, ಮೊಳಕೆ ಕಾಳು ಮೇಲೆ ನೀರು ಹಾಕೋಣ. ಯಾಕೆಂದರೆ ಮೊಳಕೆ ಕಾಳಲ್ಲಿ ಕಳ್ಳುಗಾಳು ಅಂತಿರುತ್ತೆ. ಈ ಹೆಸರು ಕಾಳಲ್ಲಿ ಕೆಲವೊಂದ್ಸಲ ಕೊನೆ ಗಟ್ಟಿಗೆ ಕಟಕಟ ಅಂತದ್ದು ಬೇಯಲ್ಲ, ಅಂಥ ಕಾಳಿರುತ್ತೆ. ಅದರಿಂದ ನೀರು ಹಾಕ್ಬಿಟ್ಟು ಮೇಲ್ಗಡೆ ಕಾಳು ಮಾತ್ರ ಎತ್ಕೊಳ್ಳೋಣ. ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟು ಕಳ್ಳುಗಾಳಿತ್ತು ಅಂತ. ಅದನ್ನು ನಾವು ಕಳ್ಳುಗಾಳು ಅಂತ ಕರಿತೀವಿ. ಅದು ಬೇಯೋದು ಇಲ್ಲ, ಮೊಳಕೆನೂ ಬರಲ್ಲ, ಆ ಥರ ಕಾಳಿದು. ಸೊ ನೋಡಿ ಇಷ್ಟಿತ್ತು. ಸೊ ಹಾಗಾಗಿ ನೀರು ಹಾಕಿ ಮೊಳಕೆ ಕಾಳನ್ನ ಸಪ್ರೇಟಾಗಿ ತೆಕ್ಕೊಂಡು ಬೆರೆಸಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ, ಮತ್ತೆ ಲಿಡ್ ಮುಚ್ಚೋಣ. ಕಾಳು ಬೇಯಬೇಕು, ಬೇಯೋವರೆಗೂ ಚೆನ್ನಾಗಿ ಬೇಯಿಸೋಣ. ಮಧ್ಯ ಚೆಕ್ ಮಾಡೋಣ, ಹೀಗೆ ತೆಗೆದು. ಒಂದು 15 ನಿಮಿಷನೇ ಹಿಡಿಯುತ್ತೆ. ಸೊಪ್ಪಲ್ಲಿ ಮೊಳಕೆ ಕಾಳು ಜೊತೆ ಇದ್ದಿದ್ದ ನೀರು ಎಲ್ಲ ಸೇರಿಕೊಂಡಿದೆ. ಮತ್ತು ಕಾಳು ಒಳ್ಳೆ ದಪ್ಪಗೆ ಬೇಯುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ತುಂಬ ಹೆಲ್ದಿ. ಮೊಳಕೆ ಕಾಳು ಯಾರಿಗಿಷ್ಟ ಇಲ್ಲ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಇಲ್ಲಿ ನೋಡ್ಕೊಂಡು ಹಾಕಿ. ನೀವು ಮೊದಲೇನಾದ್ರು ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ರೆ ಖಂಡಿತ ಹಾಕಬೇಡಿ. ನಾನು ಕಡಿಮೆ ಹಾಕಿದ್ರಿಂದ ಅರ್ಧನೇ ಸ್ಪೂನ್ ತೋರಿಸಿದ್ದು ನಿಮಗೆ. ಸೊ ಹಾಗಾಗಿ ಇಷ್ಟು ಹಿಡಿಯುತ್ತೆ. ಮುಚ್ಚೋಣ. ಇವಾಗ ಬೇಳೆ ಬೆಂದಿದೆಯಾ ಅಂತ ನೋಡೋಣ. ನೋಡಿ ಬೇಳೆ ಹೆಂಗೆ ಬೆಂದಿದೆ ಅಂತ ತೋರಿಸಿ. ನೋಡಿ ಏನು ಪರ್ಫೆಕ್ಟಾಗಿ ಬೆಂದಿದೆ. ತುಂಬ ಮೆತ್ತಗೂ ಆಗಿಲ್ಲ, ತುಂಬ ಕಾಳು ಇಲ್ಲ, ಸೂಪರಾಗಿ ಬೆಂದಿದೆ ಬೇಳೆ. ಈ ಥರ ಇರಲಿ. ಇವಾಗ ನೋಡಿ ಇದು ರೆಡಿ ಆಗ್ತಾಯಿದೆ. ಇದ್ರ ಮೇಲೆ ಈ ಬೇಳೆನೂ ಹಾಕೋಣ. ಈ ಬೇಳೆ ಹಾಕೋದ್ರಿಂದ ತುಂಬ ಒಳ್ಳೆ ರುಚಿ ಬಂದ್ಬಿಡುತ್ತೆ. ಸಾಮಾನ್ಯ ಮೊಳಕೆ ಕಾಳು ಜೊತೆ ಯಾರೂ ಬೇಳೆ ಹಾಕಲ್ಲ, ನಾನು ಬೇಳೆ ಹಾಕಿ ಮಾಡ್ತೀನಿ. ಒದಗುತ್ತೆ, ಒಂದಿಬ್ಬರು 3 ಜನ ಇದ್ದರೆ ಒದಗುತ್ತೆ. ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ನೋಡಿ ಬೇಳೆನೂ ಹಾಕಿ ಎಲ್ಲ ಮಿಕ್ಸ್ ಮಾಡಾಯಿತು, ಹಾಗೇ ಹೋಯಿತು. ಸೂಪರಾಗಿರೋ ನಮ್ಮ ಮೊಳಕೆ ಕಾಳು ಪಲ್ಯ ರೆಡಿ ಆಯಿತು. ಹೇಗೆ ಅನ್ನಿಸ್ತು ಸ್ನೇಹಿತರೆ? ಮಾಡಿ. ನಾನಿವತ್ತು ಬಿಸಿ ಬಿಸಿ ಅನ್ನಕ್ಕೆ ಮಾಡಿದ್ದೀನಿ. ತುಪ್ಪ, ಅನ್ನ, ಮೊಳಕೆ ಕಾಳು ಪಲ್ಯ. ಎಂಥ ಹೆಲ್ದಿ ರೆಸಿಪಿ ಇವತ್ತು. ತುಂಬಾ ಚೆನ್ನಾಗಾಗಿದೆ. ಕೊತ್ತಂಬರಿ ಸೊಪ್ಪಿದ್ರೆ ಸೇರಿಸ್ಕೊಳ್ಳಿ ಒಂಚೂರು. ಓಕೆ ನೋಡಿ, ಇವಾಗ ಒಂಚೂರು ತುಪ್ಪ ಹಾಕಿ ಒಂಚೂರು ಕಲಸೋದು ತೋರಿಸ್ತೀನಿ. ಇಷ್ಟ ಆಯಿತಾ ಸ್ನೇಹಿತರೆ? ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮಾಡಿ ನೋಡಿ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ತಿಳಿಸಿ. ನೋಡಿ ಕಲಸಿರೋದು ತೋರಿಸ್ತೀನಿ, ಬೇಕಾ ನಿಮಗೆ? ನೋಡಿ ಏನು ಚೆನ್ನಾಗಿದೆ, ಅಷ್ಟೇ ರುಚಿಯಾಗಿರುತ್ತೆ. ಮಾಡಿ. ಯಾರಿಗಿಷ್ಟ ಆಗಲ್ಲ ಈ ಥರ ಹೆಲ್ದಿ ರೆಸಿಪಿ ಮಾಡಿದ್ರೆ? ನೀವು ಮಾಡ್ತಿರ್ತೀರ. ನಾನು ಈ ಮೆಥಡಲ್ಲಿ ಮಾಡಿದೆ, ಬೇಳೆ ಸೇರಿಸಿ ಮಾಡಿರೋದ್ರಿಂದ ರೆಸಿಪಿ ಶೇರ್ ಮಾಡೋಣ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫುಲ್ ರೆಸಿಪಿ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸ್ನೇಹಿತರೆ. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.